ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, KRPುರಂ, ನ್ಯೂ ಪೊಲೀಸ್ ಸ್ಟೇಷನ್. ಇಲ್ಲಿ ಸುಮಾರು 1000 ವರ್ಷಗಳಿಂದ ದೇವಸ್ಥಾನ ಇದ್ದು ನಮ್ಮ ತಾತ ಅವರು ಪೂಜೆ ಮಾಡ್ಕೊಂತ ಬಂದಿದ್ದು. ಸುಂದರರಾಜ ಹಿಂಗಾರ್ ಅಂತ ಅವರ ಹೆಸರು. ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಹೇಳಿ ಪ್ರಧಾನ ಅರ್ಚಕರಾಗಿದ್ದೀವಿ. ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷನೂ ಪ್ರತಿ ರಥೋತ್ಸವ ನಡೆಯುತ್ತೆ. ರಥೋತ್ಸವದಲ್ಲಿ 7 ದಿವಸ ಕಾರ್ಯಕ್ರಮ, ಪಾಂಚರಾತ್ರ ಆಗಮ ಪ್ರಯುಕ್ತವಾಗಿ ಇವತ್ತಿನ ದಿವಸ ಹನುಮ ವಾಹನ ಉತ್ಸವ ಇವತ್ತು ಪ್ರಾರಂಭ ಆಗಿದೆ. 14/5/2024 ಹನುಮ ವಾಹನ ಉತ್ಸವ. ಹಾಗೆ 15ನೇ ತಾರೀಕು ನಾಳೆ ಶೇಷವಾಹನ ಉತ್ಸವ, 14ನೇ ತಾರೀಕು ಕಲ್ಯಾಣೋತ್ಸವ, ಅನ್ನ ಸಂದರ್ಪಣೆ ವ್ಯವಸ್ಥೆ ಇರುತ್ತೆ. ಬಂದಂತಹ ಭಕ್ತಾದಿಗಳಿಗೆಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನ ಸಾಯಂಕಾಲ ಊಟದ ವ್ಯವಸ್ಥೆ ಇರುತ್ತೆ. ಹಾಗೆ 13ನೇ ತಾರೀಕು ಗಜೇಂದ್ರ ಮೋಕ್ಷ ಇರುತ್ತೆ. ಅದಾದ ನಂತರ ಶನಿವಾರ 18ನೇ ತಾರೀಕು ಮಧ್ಯಾಹ್ನ 12:05 ಅಭಿಜಿನ್ ಮುಹೂರ್ತದಲ್ಲಿ ಸ್ವಾಮಿಯ ಬ್ರಹ್ಮರಥೋತ್ಸವ. ಅದೇ ರೀತಿ ಸಂಜೆ ರಾತ್ರಿ ಒಂದು 10:11 ಗಂಟೆಯಲ್ಲಿ ಪಲ್ಲಕ್ಕಿ ಉತ್ಸವ ಇರುತ್ತೆ. ಸುಮಾರು ಒಂದು 50 ಪಲ್ಲಕ್ಕಿ ಉತ್ಸವಗಳಿರುತ್ತೆ. ಎಲ್ಲಾ ರೀತಿಯ ದೇವತೆಗಳನ್ನು ಇಲ್ಲಿ ರಥೋತ್ಸವ ಆದ ನಂತರ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಇರುತ್ತೆ. ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಭಕ್ತಾದಿಗಳು. ಹಾಗೆ ಅದಾದ ನಂತರ ರಥೋತ್ಸವ ಪಲ್ಲಕ್ಕಿ ಉತ್ಸವ ಆದ ನಂತರ ಬೆಳಗ್ಗೆ ಮಾರನೇ ದಿವಸ 19ನೇ ತಾರೀಕು ಭಾನುವಾರ ದಿವಸ ಪಾವತೋತ್ಸವ ಇರುತ್ತೆ. 20ನೇ ತಾರೀಕು ವಸಂತೋತ್ಸವ, ಶಯನೋತ್ಸವ ಇರುತ್ತೆ ಸಾಯಂಕಾಲ. ಮಾರನೇ ದಿವಸ ಮಂಗಳವಾರ ದಿವಸ 21ನೇ ತಾರೀಕು ಸ್ವಾಮಿ ಅವರಿಗೆ ವಿಶ್ವರೂಪ ದರ್ಶನ ಇರುತ್ತೆ. ಈ 7 ದಿವಸ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೀತವೆ. ಕಂಕಣಧಾರಿಗಳು ಇಲ್ಲಿ ಯಾರು ಕಂಕಣ ಕಟ್ಟಿಸಿರ್ತಾರೋ ಅವರು ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ಎಲ್ಲ ಭಕ್ತಾದಿಗಳು ಸಮೂಹದಲ್ಲಿ 7 ದಿವಸವೂ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳು ನಡೀತಾ ಬರುತ್ತೆ. ಹಾಗೆ ವಿಷ್ಣುಗೆ ಸಂಬಂಧಪಟ್ಟಂತಹ ಶ್ರಾವಣ ಮಾಸಗಳಲ್ಲಿ, ಹಾಗೆ ವೈಕುಂಠ ಏಕಾದಶಿಗಳಲ್ಲಿ ವಿಶೇಷ ಉತ್ಸವ ಪೂಜೆಗಳು, ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ಅನ್ನ ಸಂದರ್ಪಣೆ ಎಲ್ಲ ನಡೆಯುತ್ತೆ. ವಿಷ್ಣು ದೀಪೋತ್ಸವ, ಹಾಗೆ ಈಶ್ವರನಿಗೆ ಸಂಬಂಧಪಟ್ಟಂತೆ ಶೈವಾಗಮ ಪ್ರಕಾರವಾಗಿ ಮಹಾಶಿವರಾತ್ರಿ, ಕಾರ್ತಿಕ ದೀಪೋತ್ಸವ, ಕಾರ್ತಿಕ ಮಾಸದಲ್ಲಿ ಸೋಮವಾರಗಳು ಉತ್ಸವಗಳು, ಪೂಜೆಗಳು, ಅಭಿಷೇಕ ವಿಶೇಷವಾಗಿ ನಡೆಯುತ್ತೆ. ಹನುಮ ಜಯಂತಿ ಉತ್ಸವ ಕೂಡ ಆಂಜನೇಯರಿಂದ ಬಹಳ ವಿಶೇಷವಾಗಿ ಹನುಮ ಜಯಂತಿ ಉತ್ಸವ ಕೂಡ ನಡೆಯುತ್ತೆ. ಆಂಜನೇಯನಿಗೆ ಅಭಿಷೇಕ ಪೂಜೆಗಳು, ವಿಶೇಷವಾದಂತಹ ಅಲಂಕಾರ, ಈ ತರ 3 ದೇವಸ್ಥಾನ ಇರೋದ್ರಿಂದ ಬಹಳ ವಿಜೃಂಭಣೆಯಿಂದ ವರ್ಷಕ್ಕೊಂದ್ಸತಿ ಈ ನಡೀತಕ್ಕಂತಹ 7 ದಿವಸ ಕಾರ್ಯಕ್ರಮ, ಪಾಂಚರಾತ್ರ ಆಗಮ ಪ್ರಕಾರವಾಗಿ ನಡೀತಕ್ಕಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಕ್ತಾದಿಗಳು ಭಗವಂತನ ಕೃಪಾ ಕಟಾಕ್ಷಕ್ಕೆ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಿ. ಸರ್ವೇ ಜನಾನಾಂ ಸುಖಿನೋ ಭವಂತು. ಇಂದ್ರಾರಮಣ ಗೋವಿಂದ ಗೋವಿಂದ. ಸರ್ವೇ ಜನಾನಾಂ. ಪ್ರತಿ ಉತ್ಸವ ಸೇವಾ ಕರ್ತೃಗಳು ಅನಾದಿ ಕಾಲದಿಂದನೂ ಅವರೇ ಮಾಡ್ಕೊಂತ ಬಂದಿದ್ದಾರೆ. ಊರಲ್ಲಿ ಗ್ರಾಮಸ್ಥರು ಹೇಗಿದ್ದಾರೆ ಹಾಗೆ ಅನಾದಿ ಕಾಲದಿಂದ ಅವ್ರ ತಾತ ಮುತ್ತಾದ ಕಾಲದಿಂದನೂ ಒಂದೊಂದು ಸೇವೆಗೆ, ಪೂಜೆಗೆ 1 ಲಕ್ಷ ಮೇಲೆ ಖರ್ಚು ಬರುತ್ತೆ. ಅವರು ಸೇವಾ ಕರ್ತರಾಗಿರ್ತಾರೆ. ಆ ಸೇವಾ ಕರ್ತರು ಪಾಲ್ಗೊಳ್ತಾರೆ. ಅವ್ರು ಬಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಬರ್ತಾರೆ. ಹಾಗೆ ಕಾಂಟ್ರಿಬ್ಯೂಷನ್ ಏನಾದ್ರು ಕೊಡ್ತಕ್ಕಂಥವ್ರು ದೇವಸ್ಥಾನದ ಜೀವನಾಧಾರ ಸಮಿತಿ ಸೇವಾ ಟ್ರಸ್ಟ್ಗೆ ಸ್ಕ್ಯಾನರ್ ಇರುತ್ತೆ, ಅಥವಾ ಗೂಗಲ್ ಪೇನೋ ಫೋನ್ ಪೇನೋ ಮಾಡ್ಬೋದು, ಆನ್ಲೈನ್ ಮುಖಾಂತರ ಮಾಡ್ಬೋದು, ಅಥವಾ ಅರ್ಚಕರ ಬಳಿ ಬಂದು ಏನ್ ಮಾಡ್ಬೇಕು, ದೇವರಿಗೆ ಸೇವೆಗೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ದೇವರಲ್ಲಿ ಏನು ಇಲ್ವೋ, ಭಗವಂತನಿಗೆ ಏನ್ ಬೇಕೋ ದವಸ ಧಾನ್ಯಗಳು ಅಥವಾ ಅಕ್ಕಿ ಬೆಲ್ಲ ಬೇಳೆ ಕಾಳುಗಳು ಇದನ್ನೆಲ್ಲ ಕೊಡ್ಬೋದು. ಅಥವಾ ಕಾಣಿಕೆ ರೂಪದಲ್ಲಿ ನಾವು ಏನಾದ್ರು ಭಗವಂತನಿಗೆ ಏನಾದ್ರು ಉಪಚಾರ ಮಾಡ್ಬೇಕು ಅಂತಂದ್ರೆ ಭಗವಂತನ ಚಟ್ನಿ ತಾಮ್ರಗಳು ಅಥವಾ ಕಿರೀಟ ಏನಾದ್ರು ಮಾಡ್ಕೊಡ್ಬೇಕು ಅಂತಂದ್ರೆ ಅರ್ಚಕರನ್ನ ಸಂಪರ್ಕ ಮಾಡಿದ್ರೆ ಅವ್ರು ಹೇಳ್ತಾರೆ ಇಂಥದನ್ನ ಮಾಡಿಸ್ಕೊಡಿ, ಇಂಥದಿಲ್ಲ, ಇಂಥದ್ದು ಪೀಠ ಇಲ್ಲ, ಇಂಥದ್ದು ಭಗವಂತನಿಗೆ ಅಲಂಕಾರಕ್ಕಿಂತ ವಸ್ತುಗಳು ಬೇಕಾಗತ್ತೆ ಅಂತ ಹೇಳ್ತಾರೆ. ಇಷ್ಟ ಆಗ್ಬೋದು ಅಂತ ಒಂದು ಬೇಡಿಕೆ ಹೇಳಿದವಾಗ ಅವರು ಅದನ್ನ ಸಲ್ಲಿಸಬಹುದು. ಅಥವಾ ದಕ್ಷಿಣೆಯ ಮುಖಾಂತರವಾಗಿ ಅಥವಾ ಕಾಂಟ್ರಿಬ್ಯೂಷನ್ ಹೇಳಿದ್ಮೇಲೆ ಸ್ಕ್ಯಾನರ್ ಮುಖಾಂತರವಾಗಿ ದೇವಸ್ಥಾನ ಟ್ರಸ್ಟಿಗೆ ಹೋಗುತ್ತೆ, ಅದು ಫಂಡ್ಗೆ ಹೋಗುತ್ತೆ. ಅಲ್ಲಿಗೆ ಅದು ಕೊಡ್ಬೋದು. ಅಥವಾ ಅರ್ಚಕರ ಹತ್ರ ಅದು ಬಂದು ವಿನಿಮಯ ಮಾಡಿಕೊಂಡು ಅವ್ರಿಗೆ ಏನಾಗತ್ತೆ ಅದನ್ನ ಅವರೇ ತಂದು ಕೊಡ್ಬೋದು ಅದನ್ನ. ಹಾಗಾಗಿ ಭಗವಂತನಿಗೆ ಮಾಡ್ತಕ್ಕಂಥ ಉಪಚಾರಗಳು ಎಲ್ಲ ಪ್ರತಿ ದಿವಸನೂ ನಡೀತಾ ಇರುತ್ತೆ. ಇನ್ನು ಏನಿಲ್ವೋ ಭಗವಂತನಿಗೆ ಅದನ್ನ ತಂದು ಕೊಡ್ಬೋದು, ಈ ಮುಖಾಂತರ ಕೊಡ್ಬೋದು. ಹಾಗೆ ಇಂತನ ಇಷ್ಟು ದಿವಸ ನಡೆದಂತಹ ಪೂಜಾ ಪುನಸ್ಕಾರಗಳು ಮೂರ್ತಿ ಟಾಕ್ಸ್ ಅವರ
ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಬೋದು ಹಿಂದಿನ ಕಾಲದಿಂದ ಮಾಡಿರ್ತಕ್ಕಂಥದ್ದು ಹಳೇದು ಮುಂದಿಂದು ಎಲ್ಲವೂ ಅವರ ಮೂರ್ತಿ ಟಾಕ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ದೊರೆಯುತ್ತೆ. ನೀವು ಅವನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಬಹುದು.